ಚಂದ್ರಬಾಬು ನಾಯ್ಡು ಮತ್ತು ಕೇಂದ್ರ ಸರ್ಕಾರದ ಮೈತ್ರಿ ಮಾತುಕತೆ ಗರಿಷ್ಠ ಹಂತದಲ್ಲಿ. ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದ್ದಾರೆ. ರಾಜ್ಯದ ವಿಶೇಷ ಹೂಡಿಕೆ ಪ್ಯಾಕೇಜ್ ಮತ್ತು ವಿಶಾಖಪಟ್ಟಣಂ ರೈಲು ವಲಯ ಕಚೇರಿ ಕುರಿತು ಚರ್ಚೆ ನಡೆದಿದೆ. ಮೈತ್ರಿ ಬಲಪಡಿಸುವ ಪ್ರಯತ್ನ ಎಂದು ರಾಜಕೀಯ ವಲಯ ವಿಶ್ಲೇಷಿಸಿದೆ. ಕರ್ನಾಟಕದಲ್ಲಿ ಭಾರೀ ಮಳೆ ಎಚ್ಚರಿಕೆ, 15 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್. ಭಾರತೀಯ ಹವಾಮಾನ ಇಲಾಖೆ ಬೆಂಗಳೂರಿನಿಂದ ಉಡುಪಿ ತನಕ ಕರಾವಳಿ, ಮಲೆನಾಡು ಪ್ರದೇಶಗಳಿಗೆ ಭಾರೀ ಮಳೆಯ ಮುನ್ಸೂಚನೆ ನೀಡಿದೆ. ಶಿವಮೊಗ್ಗ, ಕೊಡಗು, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ನಡುವೆ ಮಾತಿನ ಭಿನ್ನಾಭಿಪ್ರಾಯ. ಹೊಸ ಸಚಿವ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರಲ್ಲಿ ಅಸಮ್ಮತಿ ಉಂಟಾಗಿದೆ ಎಂಬ ವರದಿ ಹೊರಬಿದ್ದಿದೆ. ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶ ಸಾಧ್ಯತೆ ಇದೆ. ಬೆಂಗಳೂರು ಮೆಟ್ರೋ ಪರ್ಪಲ್ ಲೈನ್ ಪೂರ್ಣ ಸಂಪರ್ಕ, ಪ್ರಯಾಣಿಕರ ಸಂಖ್ಯೆ ದಾಖಲೆ ಮಟ್ಟದಲ್ಲಿ. ವೈಟ್ಫೀಲ್ಡ್ರಿಂದ ಜಾಲಘಟ್ಟ ತನಕ ಪರ್ಪಲ್ ಲೈನ್ ಕಾರ್ಯಾರಂಭವಾದ ನಂತರ ದಿನಕ್ಕೆ 8 ಲಕ್ಷಕ್ಕೂ ಹೆಚ್ಚು ಜನರು ಮೆಟ್ರೋ ಪ್ರಯಾಣ ಮಾಡುತ್ತಿದ್ದಾರೆ. ಇದು ಬೆಂಗಳೂರು ಮೆಟ್ರೋ ಇತಿಹಾಸದಲ್ಲೇ ಅತಿ ಹೆಚ್ಚು. ಶಾಲಾ ಪಠ್ಯಕ್ರಮದ ವಿವಾದ, ಪಠ್ಯ ಪುಸ್ತಕ ಪರಿಷತ್ಗೆ ಹೊಸ ಸಮಿತಿ. ಇತಿಹಾಸ ಪಠ್ಯಗಳಲ್ಲಿ ತಿದ್ದುಪಡಿ ಕುರಿತ ವಿವಾದದ ಹಿನ್ನೆಲೆಯಲ್ಲಿ ಸರ್ಕಾರವು ತಜ್ಞರ ಸಮಿತಿಯನ್ನು ರಚಿಸಿದೆ. ಮುಂದಿನ ಶೈಕ್ಷಣಿಕ ವರ್ಷಕ್ಕೂ ಮೊದಲು ಪರಿಷ್ಕರಣೆ ಸಾಧ್ಯತೆ. ಮುಂಬೈ ಬೆಂಗಳೂರು ವಿಮಾನ ರದ್ದು, ಏರ್ಲೈನ್ಸ್ ವಿರುದ್ಧ ಪ್ರಯಾಣಿಕರ ಪ್ರತಿಭಟನೆ. ತಾಂತ್ರಿಕ ಸಮಸ್ಯೆ ಎನ್ನುವ ನೆಪದಲ್ಲಿ ಇಂಡಿಗೋ ಮತ್ತು ಏರ್ ಇಂಡಿಯಾ ಕಂಪನಿಗಳ ವಿಮಾನಗಳು ರದ್ದುಪಡಿಸಿದ್ದು, ಪ್ರಯಾಣಿಕರು ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಿದರು. ಕೃಷಿ ಸಚಿವರ ಹೇಳಿಕೆ, ರೈತರಿಗೆ ನೇರ ಅನುದಾನ ಯೋಜನೆ. ರಾಜ್ಯ ಸರ್ಕಾರ ಹೊಸ ನೇರ ರೈತ ಸಹಾಯ ಯೋಜನೆ ತರಲು ಸಿದ್ಧತೆ ನಡೆಸುತ್ತಿದೆ. ಬೆಳೆ ಹಾನಿ ಅಥವಾ ಮಾರುಕಟ್ಟೆ ಬೆಲೆ ಕುಸಿತ ಎದುರಾದಾಗ ರೈತರ ಖಾತೆಗೆ ನೇರ ಹಣ ವರ್ಗಾವಣೆ ಮಾಡಲು ಯೋಜನೆ. ಬೆಂಗಳೂರು ಟ್ರಾಫಿಕ್ ನಿಯಂತ್ರಣಕ್ಕೆ ಹೊಸ ಕ್ಯಾಮೆರಾ ವ್ಯವಸ್ಥೆ. ಟ್ರಾಫಿಕ್ ಉಲ್ಲಂಘನೆ ಪತ್ತೆ ಮಾಡಲು ಬೃಹತ್ ಪ್ರಮಾಣದಲ್ಲಿ ಹೊಸ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ನಂಬರ್ ಪ್ಲೇಟ್ ಗುರುತಿಸಿ ದಂಡ ಸ್ವಯಂಚಾಲಿತವಾಗಿ ಕಳುಹಿಸಲಾಗುತ್ತಿದೆ. ಐಪಾಲ್ 2026 ಬೆಂಗಳೂರು ತಂಡ ಹೊಸ ಕ್ಯಾಪ್ಟನ್ ಆಯ್ಕೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವೃಷಭ ತಂಡದಿಂದ ಫಾಫ್ ಡು ಪ್ಲೆಸಿ ನಿವೃತ್ತಿ ಘೋಷಿಸಿದ ಬಳಿಕ ಹೊಸ ನಾಯಕನಾಗಿ ವಿರಾಟ್ ಕೊಹ್ಲಿ ಮತ್ತೆ ನೇಮಕವಾಗುವ ಸಾಧ್ಯತೆಗಳಿವೆ.